विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने नमः। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे नमस्ते जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। जय श्री कृष्ण। जय राधा माधव कुंज विहारी जय राधा माधव कुंज विहारी जय गोपी जन वल्लभ गिरिवरधारी जय गोपी जन वल्लभ गिरिवरधारी यशोदानंदन व्रज जनरंजन यशोदानंदन व्रज जनरंजन यशोदानंदन व्रज जनरंजन यशोदानंदन व्रज जनरंजन यशोदानंदन व्रज जन यमुना तीरावनचारी यमुना तीरावनचारी जय राधा माधव कुंज विहारी जय राधा माधव कुंज विहारी जय राधा कृष्ण चंद्र राधा कृष्ण चंद्र राधे राधे जय कृष्ण बलराम जय वृंदावन धाम कृष्ण बलराम जय वृंदावन धाम
जय निताय गौरांग जय निताय गौरांगो निताय गौरांग जय निताय गौरांग जय श्रीनिवास गोविंदा जय श्रीनिवास गोविंदा श्रीनिवास गोविंदा जय श्रीनिवास गोविंदा जय प्रहलाद नरसिंह जय प्रहलाद नरसिंह प्रहलाद नरसिंह जय प्रहलाद नरसिंह जय भक्त हनुमान जय गरुड़देव भक्त हनुमान जय गरुड़देव जय जय गुरुदेव प्रभुपाद गुरुदेव प्रभुपाद निताय गौरा हरि बोल हरि बोल हरि बोल गौर हरि बोल हरि बोल हरि बोल हरि बोल गौर हरि बोल जय ओम विष्णुपाद परमहंस परिव्रजकाचार्य अष्टोत्तर शत श्रीमद अभय चरणारविंद भक्ति वेदांत स्वामी शिल प्रभुपाद की अनंत कोटि वैष्णव वृंद की वृंद देवी तुलसी महारानी की ग्रंथराज श्रीमद् भागवतम की निताय गौर प्रेमानंदे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ಶ್ರೀಮದ್ ಭಾಗವತಂ ಅಧ್ಯಾಯ 1 ಸ್ಕಂದ 1 ಅಧ್ಯಾಯ 15 ಶ್ಲೋಕ 35 ಯಥಾ ಮತ್ಸ್ಯ ಆದಿ ರೂಪಾಣಿ ಧತ್ತೆ ಜಹ್ಯಾದ್ ಯಥಾ नटः यथा मत्स्यादि रूपाणि धत्ते जह्याद् यथा नटः धत्ते जह्याद् यथा नटः भूभारः क्षपितः येन भूभाः क्षपितो येन भूभाः क्षपितो येन जहौ तत् च कलेवरं जहौ तच्च कलेवरं जहौ तच्च कलेवरं यथा मत्स्यादिरूपाणि धत्ते जह्याद् यथा नटः धत्ते जह्याद् यथा नटः भूभाः क्षपितो येन भूभाः क्षपितो येन
जहो तच्च कलेवरम् जहो तच्च कलेवरम् यथा ಹೇಗೆ ಮತ್ಸ್ಯ ಆದಿ ಮೀನು ಮೊದಲಾದ ಅವತಾರದ ರೂಪಾಣಿ ರೂಪಗಳನ್ನು ಧತ್ತೆ ಶಾಶ್ವತವಾಗಿ ಸ್ವೀಕರಿಸಿ ಶಾಶ್ವತವಾಗಿ ಸ್ವೀಕರಿಸಿ ಜಹ್ಯಾತ್ ವ್ಯಕ್ತವಾಗುವಂತೆ ತ್ಯಜಿಸುತ್ತಾನೆ ಯಥಾ ಹಾಗೆ ನಟಃ ಇಂದ್ರಜಾಲಿಕನು ಭೂಭಾರಃ ಜಗತ್ತಿನ ಹೊರೆಯು ಕ್ಷಪಿತಃ ಕಳೆಯಲ್ಪಟ್ಟತೋ ಯೇನ ಯಾವುದರಿಂದ ಜಹೌ ತೊರೆದನು ತತ್ ಆ ಚ ಕೂಡ ಕಲೇವರಂ ಶರೀರವನ್ನು. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದಿಕಿ ಅನುವಾದ. ಮತ್ಸ್ಯಾವತಾರವೇ ಮೊದಲಾದ ವಿವಿಧ ಅವತಾರಗಳನ್ನು ಸ್ವೀಕರಿಸುವಾಗ ಅವನು ಒಬ್ಬ ಮಂತ್ರವಾದಿಯಂತೆ ತನ್ನ ದೇಹವನ್ನು ಬದಲಾಯಿಸುತ್ತಾನೆ. ಹಾಗೆಯೇ ಭೂಮಿಯ ಭಾರವನ್ನು ತಗ್ಗಿಸಲು ಈಗ ಕಾಣಿಸಿಕೊಂಡಿದ್ದ ದೇಹವನ್ನು ಪರಮಪ್ರಭು ತೊರೆದನು. ದಯವಿಟ್ಟು ಪುನರಾವರ್ತಿಸಿ. ಮತ್ಸ್ಯಾವತಾರವೇ ಮೊದಲಾದ ವಿವಿಧ ಅವತಾರಗಳನ್ನು ಸ್ವೀಕರಿಸುವಾಗ ಅವನು ಒಬ್ಬ ಮಂತ್ರವಾದಿಯಂತೆ ತನ್ನ ದೇಹವನ್ನು ಬದಲಾಯಿಸುತ್ತಾನೆ. ಹಾಗೆಯೇ ಭೂಮಿಯ ಭಾರವನ್ನು ತಗ್ಗಿಸಲು ಈಗ ಕಾಣಿಸಿಕೊಂಡಿದ್ದ ದೇಹವನ್ನು ಪರಮಪ್ರಭು ತೊರೆದನು. ಭಾವಾರ್ಥ. ದೇವೋತ್ತಮ ಪರಮಪುರುಷನು ರೂಪರಹಿತನೂ ಅಲ್ಲ, ನಿರಾಕಾರನೂ ಅಲ್ಲ. ಅವನ ದೇಹವು ಬೇರೆ ಬೇರೆಯಲ್ಲ. ಆದ್ದರಿಂದ ಅವನನ್ನು ನಿತ್ಯ ಜ್ಞಾನ ಆನಂದಗಳ ಸ್ವರೂಪವೆಂದು ಬಣ್ಣಿಸಲಾಗುತ್ತದೆ. ಬೃಹದ್ ವೈಷ್ಣವ ತಂತ್ರದಲ್ಲಿ ಯಾರು ಶ್ರೀಕೃಷ್ಣ ಪ್ರಭುವಿನ ರೂಪವನ್ನು ಭೌತ ಶಕ್ತಿಗಳಿಂದ ನಿರ್ಮಿತವೆಂದು ಭಾವಿಸುತ್ತಾನೆಯೋ ಅವನನ್ನು ಎಲ್ಲ ರೀತಿಗಳಿಂದಲೂ ಬಹಿಷ್ಕರಿಸಬೇಕೆಂದು ಸ್ಪಷ್ಟವಾಗಿ ಹೇಳಿದೆ. ಒಂದು ವೇಳೆ ಅಂತಹ ನಾಸ್ತಿಕನನ್ನು ಅಕಸ್ಮಾತ್ತಾಗಿ ನೋಡಿಬಿಟ್ಟರೆ ಓಡನೆಯೇ ಉಟ್ಟ ಬಟ್ಟೆಯ ಸಮೇತ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು ಎಂದು ಹೇಳಿದೆ. ಭಗವಂತನನ್ನು ಅಮೃತ, ಸಾವಿಲ್ಲದವನು ಎಂದು ವರ್ಣಿಸಿದೆ. ಏಕೆಂದರೆ ಅವನಿಗೆ ಭೌತಿಕವಾದ ದೇಹವಿಲ್ಲ.
ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಭಗವಂತನು ಸಾಯುವುದು ಅಥವಾ ದೇಹತ್ಯಾಗ ಮಾಡೋದು ಮಂತ್ರವಾದಿಯು ತೋರಿಸುವ ಕಣ್ಣು ಕಟ್ಟು ಇದ್ದ ಹಾಗೆ. ಮಂತ್ರವಾದಿಯು ತನ್ನ ಚಾಕಚಕ್ಯದಿಂದಾಗಿ ತನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದಂತೆ ದೇಹವು ಸುಟ್ಟು ಬೂದಿಯಾದಂತೆ ಅಥವಾ ವಶೀಕರಣದಿಂದ ಪ್ರಜ್ಞೆ ತಪ್ಪಿದಂತೆ ನಮಗೆ ತೋರಿಸುತ್ತಾನೆ. ಆದರೆ ಅವೆಲ್ಲ ನಿಜವಲ್ಲ, ಬರಿಯ ತೋರಿಕೆಗಳು. ವಸ್ತುತಃ ಮಂತ್ರವಾದಿಯ ದೇಹವನ್ನು ಯಾರೂ ಕತ್ತರಿಸಿ ತುಂಡು ಮಾಡುವುದಿಲ್ಲ ಅಥವಾ ಸುಟ್ಟು ಬೂದಿ ಮಾಡುವುದಿಲ್ಲ. ಯಾವುದೇ ಹಂತದಲ್ಲಿ ಅವನು ಸತ್ತೂ ಇಲ್ಲ, ಪ್ರಜ್ಞೆ ಕಳೆದುಕೊಂಡೂ ಇಲ್ಲ. ಹಾಗೆಯೇ ಪ್ರಭುವು ಅಸಂಖ್ಯ ವೈವಿಧ್ಯಮಯ ಶಾಶ್ವತ ರೂಪಗಳನ್ನು ಹೊಂದಿದ್ದಾನೆ. ಅವುಗಳ ಪೈಕಿ ಭೂಲೋಕದಲ್ಲಿ ಪ್ರದರ್ಶಿಸಿದ ಮತ್ಸ್ಯಾವತಾರವು ಒಂದು. ಅಸಂಖ್ಯ ಇರುವುದರಿಂದ ನಿಲುಗಡೆಯೇ ಇಲ್ಲದೆ ಬೇರೆಲ್ಲೋ ಒಂದು ಕಡೆ ಅದೇ ಮತ್ಸ್ಯಾವತಾರ ಲೀಲೆಯನ್ನು ಅವನು ಈಗಲೂ ತೋರಿಸುತ್ತಿರಲೇಬೇಕು. ಶ್ಲೋಕದಲ್ಲಿ ಧತ್ತೆ ಶಾಶ್ವತವಾಗಿ ಸ್ವೀಕರಿಸಿದ ಎಂಬ ಪದವನ್ನು ಬಳಸಿದೆ. ಧಿತ್ವಾ ಸಂದರ್ಭಕ್ಕಾಗಿ ಪಡೆದುಕೊಂಡ ಎಂಬ ಪದವನ್ನಲ್ಲ. ಇಲ್ಲಿಯ ವಿಚಾರ ಹೀಗಿದೆ: ಪ್ರಭುವು ಮತ್ಸ್ಯಾವತಾರವನ್ನು ಸೃಷ್ಟಿಸುವುದಿಲ್ಲ, ಅವನು ಶಾಶ್ವತವಾಗಿಯೇ ಅಂತಹದೊಂದು ರೂಪವನ್ನು ಹೊಂದಿದ್ದಾನೆ. ನಿರ್ದಿಷ್ಟ ಅವತಾರ ರೂಪವು ಕಾಣಿಸಿಕೊಳ್ಳುವುದಾಗಲಿ ಕಣ್ಮರೆಯಾಗುವುದಾಗಲಿ ನಿರ್ದಿಷ್ಟ ಉದ್ದೇಶದ ಸಾಧನೆಗಾಗಿ ಇದೆ. ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ, ನಿರಾಕಾರವಾದಿಗಳು ನನಗೆ ರೂಪವಿಲ್ಲ, ನಾನು ರೂಪರಹಿತ ಎಂದು ಭಾವಿಸುತ್ತಾರೆ. ಆದರೆ ಈಗ ನಾನು ಒಂದು ಉದ್ದೇಶಕ್ಕಾಗಿ ಈ ಒಂದು ರೂಪವನ್ನು ಸ್ವೀಕರಿಸಿದ್ದೇನೆ, ಪ್ರಕಟವಾಗಿದ್ದೇನೆ. ನನಗೆ ರೂಪವಿಲ್ಲವೆಂದು ಆಲೋಚಿಸುವವರು ನಿಜವಾಗಿ ಮಂದಬುದ್ಧಿಗಳು. ವೈದಿಕ ಸಾಹಿತ್ಯದಲ್ಲಿ ಅವರು ನಿಷ್ಣಾತರಿರಬಹುದು, ಆದರೆ ವಸ್ತುತಃ ನನಗಿರುವ ಕಲ್ಪನಾತೀತ ಶಕ್ತಿಗಳನ್ನು, ನನ್ನ ವ್ಯಕ್ತಿತ್ವದ ನಿತ್ಯ ರೂಪಗಳನ್ನು ಅವರು ಅರಿಯರು. ಅದಕ್ಕೆ ಕಾರಣ ನಾನು ಮಾಯೆಯ ಆವರಣದಿಂದ ಭಕ್ತರಲ್ಲದವರಿಗೆ ತೋರಿಸಿಕೊಳ್ಳದಿರುವ ಅಧಿಕಾರವನ್ನು ಕಾದಿರಿಸಿಕೊಂಡಿರುವುದು. ಆದ್ದರಿಂದ ಅಜ್ಞಾನಿಗಳು ನನ್ನ ನಿತ್ಯ ರೂಪವನ್ನು ತಿಳಿದುಕೊಂಡಿರುವುದಿಲ್ಲ. ಅದು ಅವಿನಾಶಿಯಾದದ್ದು ಮತ್ತು ಜನನ ರಹಿತವಾದದ್ದು. ಪ್ರಭುವನ್ನು ಕುರಿತು ಮತ್ಸರ ಪಡುವವರು ಮತ್ತು ಸದಾ ಅವನ ಮೇಲೆ ಕುಪಿತರಾಗಿರುವವರು ಅವನ ನಿಜವಾದ ಮತ್ತು ನಿತ್ಯವಾದ ರೂಪವನ್ನು ತಿಳಿದುಕೊಳ್ಳಲು ಅನರ್ಹರಾಗಿರುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ಮಲ್ಲರಿಗೆ ಪ್ರಭುವು ಬರಸಿಡಿಲಿನಂತೆ ಕಾಣಿಸಿಕೊಂಡನು ಎಂದು ಭಾಗವತವು ಹೇಳುತ್ತದೆ. ಶಿಶುಪಾಲ ವಧೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಪ್ರಭುವು ಕೃಷ್ಣನಾಗಿ ಕಾಣಿಸಲಿಲ್ಲ. ಉಜ್ವಲವಾಗಿ ಬೆಳಗುವ ಒಂದು ಬ್ರಹ್ಮ ಜ್ಯೋತಿಯನ್ನು ಅವನು ಕಂಡನು. ಕಂಸನು ನೇಮಿಸಿದ್ದ ಮಲ್ಲರಿಗೆ ಸಿಡಿಲಿನಂತೆ ಕಾಣಿಸಿದ್ದಾಗಲಿ, ಶಿಶುಪಾಲನ ಕಣ್ಣಿಗೆ ಕೋರೈಸುವ ಬೆಳಕಾಗಿ ಕಾಣಿಸಿದ್ದಾಗಲಿ ತಾತ್ಕಾಲಿಕ. ಭಗವಂತನೇ ಅದನ್ನು ತತ್ಕಾಲಕ್ಕೆ ಪ್ರಕಟಿಸಿ ಹಿಂತೆಗೆದುಕೊಂಡನು. ಒಬ್ಬ ಮಂತ್ರವಾದಿಯು ಸ್ಥಿರವಾಗಿದ್ದು ಅವನು ತೋರಿಸುವ ರೂಪಗಳು ತಾತ್ಕಾಲಿಕವಾಗಿರುವ ಹಾಗೆ ಯಾವುದೇ ಸಂದರ್ಭದಲ್ಲಿಯೂ ಪ್ರಭುವು ನಿತ್ಯವಾದದ್ದು ಎಂದಿಗೂ ನಾಶ ಹೊಂದನು. ವಿವಿಧ ರೂಪಗಳನ್ನು ತಾತ್ಕಾಲಿಕವಾಗಿ ಅಸುರರಿಗೆ ಮಾತ್ರ ತೋರಿಸಲಾಗುತ್ತದೆ. ಒಂದು ರೂಪವನ್ನು ಹಿಂತೆಗೆದುಕೊಂಡಾಗ ಪ್ರಭುವು ಎಂದು ಅಸುರರು ಭಾವಿಸುತ್ತಾರೆ. ಮಂತ್ರವಾದಿಯು ತುಂಡು ತುಂಡಾಗಿ ಕತ್ತರಿಸಿ ಹೋದನು, ಸುಟ್ಟು ಬೂದಿಯಾದನು ಎಂದು ಅಜ್ಞಾನಿಗಳಾದ ಪ್ರೇಕ್ಷಕರು ಭಾವಿಸುವ ಹಾಗೆ ಇದು. ತಾತ್ಪರ್ಯವಿಷ್ಟೇ: ಪ್ರಭುವಿಗೆ ಭೌತಿಕ ಶರೀರವಿಲ್ಲ, ಆದ್ದರಿಂದ ಅವನನ್ನು ಯಾರೂ ಕೊಲ್ಲಲಾರರು. ತನ್ನ ದಿವ್ಯ ಶರೀರವನ್ನು ಬದಲಾಯಿಸುವುದೆಂಬ ವಿಚಾರವೂ ಇಲ್ಲ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ಈ ಶ್ಲೋಕ ನಮ್ಮ ಮುಂದೆ ಯಾರಾದರೂ ನಾಸ್ತಿಕರು ನಿರಾಕಾರವಾದಿಗಳು ಬಂದರೆ ಅವರಿಗೆ ನಾವು ಯಾವ ರೀತಿ ಎದುರಿಸಬೇಕು ಅಂತ ಶ್ರೀಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಥಾ ಮತ್ಸ್ಯಾದಿ ರೂಪಾಣಿ ಧತ್ತೆ ಜಹ್ಯಾದ್ ಯಥಾ ನಟಃ. ನಟಃ ಅನ್ನುವಂಥ ಒಂದು ಶಬ್ದ ಈ ಶ್ಲೋಕದಲ್ಲಿ ಅತಿ ಮುಖ್ಯವಾದದ್ದು. ಯಾಕೆಂದರೆ ಈ ಶ್ಲೋಕದಲ್ಲಿ ಇರುವಂಥ ಎಕ್ಸ್ಪ್ಲನೇಷನ್ ಏನಿದೆ ಅಂದರೆ, ಭಗವಂತ ಹೇಗೆ ಮತ್ಸ್ಯ ಆದಿ ರೂಪಾಣಿ ಬೇರೆ ಬೇರೆ ದಶಾವತಾರದಲ್ಲಿ ನಾವು ನೋಡ್ತೀವಲ್ವಾ, ಮೊದಲನೆಯದು ಯಾವ ಅವತಾರ? ಮತ್ಸ್ಯ ಅವತಾರ. ಹೀಗೆ ಬೇರೆ ಬೇರೆ ರೂಪಗಳನ್ನು ಪಡಿತಾನೆ. ಮತ್ತು ಅದನ್ನು ಇಲ್ಲಿ ಒಂದು ಶಬ್ದ ಬಳಸಿದ್ದಾರೆ, ಅದಕ್ಕಂತಾರೆ ಧತ್ತೆ. ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಧತ್ತೆ ಅಂದರೆ ಸಂಸ್ಕೃತದಲ್ಲಿ ಶಾಶ್ವತವಾಗಿ ಸ್ವೀಕರಿಸಿದ ಅಂತ ಅರ್ಥ. ಧತ್ತೆ ಅದನ್ನು ತಾತ್ಕಾಲಿಕವಾಗಿ ಸ್ವೀಕರಿಸಿದರೆ ಧತ್ತೆ ಅಂತ ಪದ ಬಳಸೋದಿಲ್ಲ, ಅದಕ್ಕೆ ಧಿತ್ವಾ ಅಂತ ಪದವನ್ನು ಬಳಸಬೇಕಿತ್ತು. ಧಿತ್ವಾ ಅಂದರೆ ಸಂದರ್ಭಕ್ಕಾಗಿ ಪಡೆದುಕೊಂಡು ಅಂತ, ತಾತ್ಕಾಲಿಕವಾಗಿ ಪಡೆದುಕೊಂಡಂತ. ಆದರೆ ಧತ್ತೆ ಅಂತ ಬಳಸಿದ್ದಾರೆ. ಧತ್ತೆ ಅಂದರೆ ಶಾಶ್ವತವಾಗಿ ಸ್ವೀಕರಿಸಿದನು. ಈ ರೀತಿಯ ರೂಪಗಳು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮತ್ಸ್ಯ ರೂಪ, ವರಾಹ ರೂಪ, ನರಸಿಂಹ, ವಾಮನ, ಇವೆಲ್ಲ ರೂಪಗಳು ಈ ಭೌತಿಕ ಲೋಕದಲ್ಲಿ ಕೆಲ ಕಾಲಕ್ಕೆ ನಮ್ಮ ಕಣ್ಣಿಗೆ ಕಾಣಿಸ್ಕೋತವೆ. ಹಾಗಂತ ನಮ್ಮ ಕಣ್ಣಿನ ಮುಂದೆ ಆ ರೂಪಗಳು ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಆ ರೂಪಗಳು ಭಗವಂತ ತೊರೆದಿದ್ದಾನೆ ಅಥವಾ ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಭಗವಂತನ ಇವೆಲ್ಲ ರೂಪಗಳು ವೈಕುಂಠ ಲೋಕದಲ್ಲಿ ಹೇಗೆ ಈ ಭೌತಿಕ ಜಗತ್ತಿನಲ್ಲಿ ಹಲವಾರು ಪ್ಲಾನೆಟ್ಸ್ ಇದ್ದಾವೆ, ಲೋಕಗಳಿದ್ದಾವೆ, ಅದೇ ರೀತಿ ವೈಕುಂಠದಲ್ಲೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಹಲವಾರು ಲೋಕಗಳಿದ್ದಾವೆ. ಈ ಭೌತಿಕ ಲೋಕಕ್ಕೆ ಏಕಪಾದ ವಿಭೂತಿ ಅಂತ ಹೇಳ್ತಾರೆ. ಏಕಪಾದ ವಿಭೂತಿ ಅಂದರೆ ಇಡೀ ಸೃಷ್ಟಿ ಏನಿದೆ ಅದರ 4ರಲ್ಲಿ 1ನೇ ಭಾಗ ಏಕಪಾದ ವಿಭೂತಿ. ಮತ್ತು ಆಧ್ಯಾತ್ಮಿಕ ಜಗತ್ತಿಗೆ ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ. ಸೊ ಆ ತ್ರಿಪಾದ ವಿಭೂತಿಯಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ಬೇರೆ ಬೇರೆ ಅವತಾರಗಳು ನಾವೇನು ಶಾಸ್ತ್ರದಲ್ಲಿ ನೋಡ್ತೀವಿ, ಅವೆಲ್ಲ ಅವತಾರಗಳು ಅಲ್ಲಿ ಶಾಶ್ವತವಾಗಿ ಇದ್ದಾವೆ. ಭಗವಂತನಿಗೆ ಎಲ್ಲಿ ಆ ಅವತಾರದ ಅವಶ್ಯಕತೆ ಇರುತ್ತೋ ಆ ಅವತಾರ ಇಲ್ಲಿ ಬಂದು ಆ ಕೆಲಸ ಮುಗಿಸಿ ಮರಳಿ ಲೋಕಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನೆ ಭಗವಂತ. ಸೊ ಹಾಗಿದ್ದ ಮಾತ್ರಕ್ಕೆ ನಾವು ಭಗವಂತ ಶರೀರ ಬಿಟ್ಟ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂಥ ವಿವರಣೆಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು?
ನಾವು ಬಂದಿರುವಂಥ ಪರಂಪರೆಯಲ್ಲಿ ಆಚಾರ್ಯರು ತಿಳಿಸ್ತಾರೆ, ಭಗವಂತನ ರೂಪ ಏನು, ಭಗವಂತ ಶರೀರವನ್ನು ತ್ಯಾಗ ಮಾಡುವಂಥ ಲೀಲೆ ಏನು ಮಾಡ್ತಾನೆ, ಅದನ್ನು ನಾಸ್ತಿಕರಿಗೆ ಮೋಹಿತಗೊಳಿಸಲಿಕ್ಕೆ ಮಾತ್ರ ಅವನು ಮಾಡೋದು ಅಂತ. ನಾಸ್ತಿಕರನ್ನು ಮೋಹಿತಗೊಳಿಸಲಿಕ್ಕೆ. ಮೊದಲೇ ನಾಸ್ತಿಕರಂದರೆ ಏನರ್ಥ? ಅವರು ಭಗವಂತನನ್ನು ನಂಬುವುದಿಲ್ಲ. ಸೊ ಅಂತಹದ್ರಲ್ಲಿ ಯಾರಿಗೆ ಭಗವಂತನ ಮೇಲೆ, ಭಗವಂತನ ಅಸ್ತಿತ್ವದ ಮೇಲೆ ವಿಶ್ವಾಸ ಇಲ್ಲವೋ, ಭಗವಂತನ ಮೇಲೆ ಈರ್ಷೆ ಇದೆಯೋ, ಭಗವಂತನ ಮೇಲೆ ಕ್ರೋಧ ಇದೆಯೋ, ಅಂತಹವರಿಗೆ ಭಗವಂತ ತನ್ನ ನಿಜವಾದ ರೂಪವನ್ನು, ತನ್ನ ರೂಪದ ಗುಟ್ಟನ್ನು ಅವರಿಗೆ ತೋರಿಸಿಕೊಡುವುದಿಲ್ಲ, ಅವರಿಗೆ ತಿಳಿಸಿಕೊಡುವುದಿಲ್ಲ. ಅವರು ಭ್ರಮೆಯಲ್ಲಿದ್ದಾರಂದರೆ ಅವರಿಗೆ ಭಗವಂತ ಮತ್ತೆ ಭ್ರಮೆಯಲ್ಲಿ ಹಾಕ್ತಾನೆ. ಯಾಕೆಂದರೆ ಎಲ್ಲರಿಗೂ ಕೂಡ ಭಗವಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ನಾವು ಭಗವಂತನನ್ನು ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು. ಸೊ ಯಾರು ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡು ಭಗವಂತನನ್ನು ಒಪ್ಪುವುದಿಲ್ಲವೋ ಅಂತಹವರಿಗೋಸ್ಕರ ಭಗವಂತ ಈ ಲೀಲೆಯನ್ನು ಮಾಡ್ತಾನೆ. ಹೊರನೋಟಕ್ಕೆ ಏನು ಕಾಣ್ತದೆ? ಭಗವಂತ ಶರೀರ ಬಿಟ್ಟು ಹೋದ ಅಂತ. ಆದರೆ ಅದು ಸತ್ಯ ಅಲ್ಲ. ಭಗವಂತನ ದೇಹ ಶಾಶ್ವತ ದೇಹ, ಭಗವಂತನ ದೇಹ ಸಚ್ಚಿದಾನಂದ ದೇಹ. ಅದು ಭೌತಿಕ ವಸ್ತುಗಳಿಂದ ಆದಂತಹ ದೇಹ ಅಲ್ಲ. ಆ ದೇಹ ಪಂಚಭೂತಗಳಿಂದ ಆದಂತಹ ದೇಹ ಅಲ್ಲ. ಯಾರ ದೇಹ ಪಂಚಭೂತಗಳಿಂದ ಆಗಿರ್ತದೋ ಅವರ ದೇಹ ಆತ್ಮ ಬಿಟ್ಟು ಹೋದ ಮೇಲೆ ಆ ದೇಹ ಪಂಚಭೂತದಲ್ಲಿ ಲೀನ ಆಗುತ್ತೆ. ಆದರೆ ಭಗವಂತನ ದೇಹ ಪಂಚಧಾತುವಿಂದ ಆಗಿದ್ದಲ್ಲ. ಭಗವಂತ ಇನ್ನೊಂದು ಅಧ್ಯಾಯದಲ್ಲಿ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಭಗವಂತ ಹೇಳ್ತಾನೆ, ನನಗೆ ಜನ್ಮ ಇಲ್ಲ. ಅಜ, ಭಗವಂತನ ಇನ್ನೊಂದು ಹೆಸರು ಅಜ ಅಂತ. ಜ ಅಂದರೆ ಜನ್ಮ, ಅಜ ಅಂದರೆ ಯಾರಿಗೆ ಜನ್ಮ ಇಲ್ಲ. ಅದಕ್ಕೋಸ್ಕರ ನಾವು ಹೊರಗಡೆ ಏನಾದರೂ ಜನ್ಮಾಷ್ಟಮಿ ಸೆಲೆಬ್ರೇಷನ್ಸ್ ಮಾಡೋದಾದರೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಕೆಳಗಡೆ ಒಂದು ಸಬ್ ಟೈಟಲ್ ಕೊಡ್ತಾರೆ, ದ ಅನ್ಬಾರ್ನ್ ಈಸ್ ಬಾರ್ನ್ ಅಂತ. ದ ಅನ್ಬಾರ್ನ್ ಈಸ್ ಬಾರ್ನ್ ಅಂದರೆ ಯಾರಿಗೆ ಹುಟ್ಟಿಲ್ವೋ ಅವನು ಹುಟ್ಟಿದ ದಿನ, ಆ ರೀತಿ. ಸೊ ಭಗವದ್ಗೀತೆಯಲ್ಲಿ ಭಗವಂತ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ, ನನಗೆ ಜನ್ಮ ಇಲ್ಲ, ಅಜ. ಮತ್ತು ಅಜೋಪಿ ಸನ್ ಅವ್ಯಯಾತ್ಮ, ನನ್ನ ಶರೀರ ಅವ್ಯಯ. ಅಂದರೆ ನನ್ನ ಶರೀರ ಯಾವತ್ತೂ ವ್ಯಯ ಆಗುವುದಿಲ್ಲ, ಅದು ನಾಶ ಆಗುವುದಿಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್, ಎಲ್ಲ ಜೀವಿಗಳಲ್ಲಿ ನಾನು ಈಶ್ವರ. ನಾನು ಎಲ್ಲ ಜೀವಿಗಳಿಗೆ ಸಮನಾದವನು ಅಲ್ಲ, ಎಲ್ಲ ಜೀವಿಗಳಲ್ಲಿ ನಾನು ಒಬ್ಬನೂ ಅಲ್ಲ. ನಾನು ಯಾರು? ಈಶ್ವರ, ಎಲ್ಲ ಜೀವಿಗಳ ಈಶ್ವರ. ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಸಂಭವಾಮಿ ಆತ್ಮಮಾಯಯ. ನಿನಗೆ ಜನ್ಮ ಇಲ್ಲ, ನೀನು ನಿನ್ನ ದೇಹ ನಾಶ ಆಗುವುದಿಲ್ಲ, ನೀನು ಎಲ್ಲ ಜೀವಿಗಳ ಒಡೆಯ. ಆದರೆ ನೀನು ಹೇಗೆ ಬರ್ತೀಯ ಭೂಮಿಗೆ ಅಂದರೆ ಕೃಷ್ಣ ಹೇಳ್ತಾನೆ, ಸಂಭವಾಮಿ ಆತ್ಮಮಾಯಯ. ಅಂದರೆ ಐ ಡಿಸೆಂಡ್ ಬೈ ಮೈ ಓನ್ ಇಂಟರ್ನಲ್ ಪೊಟೆನ್ಸಿ, ನನ್ನ ಅಂತರಂಗ ಶಕ್ತಿಯಿಂದ ನಾನು ಈ ಭೂಮಿಯ ಮೇಲೆ ಪ್ರಕಟ ಆಗ್ತೀನಿ. ಮಹಾರಾಷ್ಟ್ರದಲ್ಲಿ ಒಬ್ಬ ಶ್ರೇಷ್ಠ ಭಕ್ತರಾದರು. ಮಹಾರಾಷ್ಟ್ರ ಯಾವ ತೀರ್ಥ ಸ್ಥಾನಕ್ಕೆ ಪ್ರಚಲಿತವಾಗಿದೆ? ಪಂಢರ್ಪುರ್ ಅಥವಾ ಪಂಢರಾಪುರ್. ಪಂಢರ್ಪುರದಲ್ಲಿ ಕೃಷ್ಣ
ವಿಠ್ಠಲನಾಗಿ ನಿಂತ್ಕೊಂಡಿದ್ದಾನೆ, ಹೌದಲ್ಲ, ಸೊಂಟದ ಮೇಲೆ ಕೈ ಇಟ್ಕೊಂಡು. ಆ ವಿಠ್ಠಲ ರೂಪದಲ್ಲಿ ಭಗವಂತ ಕೃಷ್ಣ ಬಹಳಷ್ಟು ಭಕ್ತರನ್ನು ಆಕರ್ಷಿಸಿದ. ಅದರಲ್ಲೇ ಒಬ್ಬ ಭಕ್ತ, ಶ್ರೇಷ್ಠ ಭಕ್ತ, ಸಂತ ತುಕಾರಾಮ್ ಅಂತ. ಕೇಳಿದಿರಲ್ಲ, ಭಾಳ ಜನ ಕೇಳಿರ್ತೀರ, ಭಾಳ ಜನ ಅಲ್ಲಿ ಭೇಟಿನೂ ಆಗಿರ್ತೀರ. ಈ ಸಂತ ತುಕಾರಾಮ್ ಭಗವಂತನ, ಹೇಗೆ ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಬೇರೆ ಬೇರೆ ಆಚಾರ್ಯರು ಬಹಳಷ್ಟು ಭಗವಂತನ ರೂಪವನ್ನು, ಸೌಂದರ್ಯವನ್ನು, ಲೀಲೆಗಳನ್ನು, ಅವನ ಧಾಮವನ್ನು ಹೊಗಳಿ ಬಹಳಷ್ಟು ವೈಷ್ಣವ ಭಜನೆಗಳನ್ನು ಬರೆದಿದ್ದಾರೋ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಪಂಢರಪುರದಲ್ಲೂ ಕೂಡ ಸಂತ ತುಕಾರಾಮ್, ಸಂತ ಜ್ಞಾನದೇವ್, ನಾಮದೇವ್, ಈ ಥರ ಬಹಳಷ್ಟು ಭಕ್ತರು ಭಗವಂತನನ್ನು, ವಿಶೇಷವಾಗಿ ಭಗವಂತನ ರೂಪ ವಿಠ್ಠಲ ರೂಪವನ್ನು ಹೊಗಳಿ ತುಂಬ ಪ್ರಶಂಸೆಯನ್ನು ಬರೆದಿದ್ದಾರೆ. ಅದರಲ್ಲಿ ಸಂತ ತುಕಾರಾಮರ ಆ ಭಜನೆಗಳಿಗೆ ನಾವು ಹೇಗೆ ವೈಷ್ಣವ ಭಜನೆ ಅಂತೀವೋ, ಅಲ್ಲಿ ಅಭಂಗ ಅಂತ ಹೇಳ್ತಾರೆ. ಅಭಂಗ, ಭಂಗ ಅಂದರೆ ಬ್ರೇಕ್ ಆಗೋದು, ಅಂದರೆ ಮಧ್ಯದಲ್ಲಿ ನಿಲ್ಲುವುದು. ಅಭಂಗ ಅಂದರೆ ನಿರಂತರ, ಕಂಟಿನ್ಯೂಸ್. ಸೊ ಭಗವಂತನ ಸತತವಾಗಿ ಹೊಗಳುವುದು, ಅದಕ್ಕಂತಾರೆ ಅಭಂಗ. ಸೊ ಅಂತಹ ಅಭಂಗಗಳನ್ನು, ಭಜನೆಗಳನ್ನು ತುಂಬ ಭಕ್ತರು ಬರೆದಿದ್ದಾರೆ. ಅದರಲ್ಲಿ ಸಂತ ತುಕಾರಾಮ್ ಅವರು ಕೂಡ ತುಂಬ ಅಭಂಗಗಳನ್ನು ಬರೆದಿದ್ದಾರೆ. ಭಗವಂತನ ರೂಪವನ್ನು, ಭಗವಂತನ ಶಾಶ್ವತ ರೂಪವನ್ನು ಬಹಳಷ್ಟು ಕೊಂಡಾಡಿದ್ದಾರೆ, ಹೊಗಳಾಡಿದ್ದಾರೆ. ಅಂತಹ ಶ್ರೇಷ್ಠ ಭಕ್ತನಿರುವಾಗ ಸಂತ ತುಕಾರಾಮ್ ಅವರ ಮನೆಯಲ್ಲಿ ಅವರ ಹೆಂಡತಿ ವಿಠ್ಠಲನ ಭಕ್ತಿ ಮಾಡ್ತಿರ್ಲಿಲ್ಲ. ಅವರಿಗೆ ವಿಠ್ಠಲ ಅಂದರೆ ಒಬ್ಬ ವೈರಿ ಥರ. ಯಾಕಂದರೆ ಅವನ ಗಂಡ ಆ ವಿಠ್ಠಲನ ಹಿಂದೆ ಹುಚ್ಚನಾಗಿದ್ದ, ಏನೂ ಮಾಡ್ತಿರಲಿಲ್ಲ. ಈವನ್ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್, ಮನೆಯಲ್ಲಿ ಏನು ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೋ ಅದನ್ನು ಕೂಡ ಮಾಡ್ತಿರಲಿಲ್ಲ. ಅಂದರೆ ಭಗವಂತನ ಮೇಲೆ, ವಿಠ್ಠಲನ ಮೇಲೆ ಸಂಪೂರ್ಣ ನಂಬಿಕೆ. ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ, ನನ್ನ ಹೆಂಡತಿ ಮಕ್ಕಳಿಗೆ ಊಟ ಸಿಗಬೇಕಂದ್ರೂ ಕೂಡ ಭಗವಂತ ಕಳಿಸ್ತಾನೆ. ಆ ಪರಿ ಅವನ ನಂಬಿಕೆ ಭಗವಂತನ ಮೇಲೆ. ಹಾಗಾಗಿ ಸದಾ ಅವನು ಭಗವಂತನ ಧ್ಯಾನದಲ್ಲೇ ಇರ್ತಿದ್ದ, ಭಗವಂತನ ಭಜನೆನೇ ಹಾಡ್ತಾ ಇದ್ದ. ಹೇಗೆ ಸುಧಾಮ, ಬ್ರಾಹ್ಮಣ ಸುಧಾಮ, ಅವನು ಹೇಗೆ ಭಗವಂತನ ಲೀಲೆಯಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಸದಾ ಕಾಲ ಕಳೀತಾ ಇದ್ದ, ಅದೇ ರೀತಿ ತುಕಾರಾಮ ಕೂಡ ಅದೇ ರೀತಿ ಕಾಲ ಕಳೀತಾ ಇದ್ದ. ಈ ರೀತಿ ಆಗ್ತಾ ಆಗ್ತಾ ಬಹಳಷ್ಟು ಲೀಲೆಗಳನ್ನು ಮಾಡ್ತಾನೆ ಸಂತ ತುಕಾರಾಮ್ ಭಗವಂತನ ಜೊತೆ. ಸಂತ ತುಕಾರಾಮರ ಲೀಲೆಗಳನ್ನು ಓದಿದರೆ ನಾವು ಎಷ್ಟೊಂದು ಕಡೆ ನೋಡ್ತೀವಿ, ಹೇಗೆ ವಿಠ್ಠಲ ಸಾಕ್ಷಾತ್ ಅವನಿಗೆ ರೆಸಿಪ್ರೊಕೇಟ್ ಮಾಡ್ತಾನೆ, ಅವನ ಭಕ್ತಿಗೆ ಉತ್ತರ ಕೊಡ್ತಾನೆ ವಿಠ್ಠಲ. ಇದನ್ನೆಲ್ಲ ನೋಡಿದರೂ ಕೂಡ ಅವನ ಹೆಂಡತಿ ಅವನಿಗೆ ಸಪೋರ್ಟ್ ಮಾಡ್ತಿರಲಿಲ್ಲ. ಅವರು ಯಾವ ದೇವಿ ಪೂಜನೆ ಮಾಡಿಕೊಂಡು, ಆ ದೇವಿ ಆರಾಧನೆನ ಮಾಡಿಕೊಂಡು ಇರ್ತಾರೆ. ಒಂದು ದಿನ ಏನಾಗುತ್ತೆ, ವಿಠ್ಠಲ ದಿನನಿತ್ಯ ಏನು ಮಾಡ್ತಿದ್ದ, ತುಕಾರಾಮ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿಬಿಡ್ತಿದ್ದ ವಿಠ್ಠಲನ ದೇವಸ್ಥಾನಕ್ಕೆ, ಭಜನೆ ಮಾಡಿಕೊಂಡು ಅಲ್ಲಿ ಏನೋ ಸತ್ಸಂಗ ಮಾಡ್ಕೊಂಡು ಹೋಗ್ತಾ ಇದ್ದ. ಈ ರೀತಿ ಒಂದಿನ ಸಂತ ತುಕಾರಾಮನ ಭಗವದ್ಧಾಮಕ್ಕೆ ಮರಳಿ ಹೋಗುವ ಸಮಯ ಬರುತ್ತೆ. ಆವಾಗ ತನ್ನ ಹೆಂಡತಿಗೆ ಹೇಳ್ತಾನೆ, ನೋಡು, ಇಷ್ಟು ದಿನ ನೀನು ವಿಠ್ಠಲನ ಭಕ್ತಿ ಮಾಡಿಲ್ಲ, ಅವನಿಗೆ ಬರೇ ದ್ವೇಷ ಮಾಡಿದೀಯ. ಇವಾಗ ಸಮಯ ಬಂದಿದೆ, ನನಗೆ ವಿಠ್ಠಲ ಕರೆದಿದ್ದಾನೆ, ನಾನು ಮರಳಿ ವೈಕುಂಠಕ್ಕೆ ಹೋಗ್ತಾ ಇದ್ದೀನಿ. ನೀನು ಭಕ್ತಿ ಮಾಡಿಲ್ಲ, ಆದರೂ ಕೂಡ ನಾನು ಭಕ್ತನಾಗಿರೋದ್ರಿಂದ, ನನಗೆ ಆ ಅರ್ಹತೆ ಇರೋದ್ರಿಂದ ನಾನು ನಿನಗೆ ಕರಿತಾ ಇದ್ದೀನಿ. ನನ್ನ ಜೊತೆ ಬಂದರೆ ನೀನು ಕೂಡ ವೈಕುಂಠಕ್ಕೆ ಹೋಗಬಹುದು. ಆದರೆ ತುಕಾರಾಮನ ಹೆಂಡತಿಗೆ ಅಷ್ಟು
ಸೌಭಾಗ್ಯ ಇರಲಿಲ್ಲ. ಅಂತಾಳೆ, ನೀನು ಡೈಲಿ ಹೇಳ್ತೀಯ ವೈಕುಂಠಕ್ಕೆ ಹೋಗ್ತೀಯ ಅಂತ, ಮತ್ತೆ ಸಾಯಂಕಾಲ ಮರಳಿ ಮನೆಗೆ ಬರ್ತೀಯ ನೀನು ಯಾರು ಅಂತ ನನಗೆ ಗೊತ್ತು, ನಿನ್ನ ವಿಠ್ಠಲ ಕೂಡ ಯಾರು ಅಂತ ನನಗೆ ಗೊತ್ತು, ಏನೇನೋ ಮಾತಾಡಬೇಡ, ಹೋಗು ನೀನು ಅಂತ. ಅವನಂತಾನೆ, ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಆದರೂ ತುಕಾರಾಮನ ಹೆಂಡತಿ ಒಪ್ಪುವುದಿಲ್ಲ. ಅವಳು ಮನೆ ಕೆಲಸ ಮಾಡಲಿಕ್ಕೆ ಹೋಗ್ತಾಳೆ, ತುಕಾರಾಮ್ ಅವನ ಪಾಡಿಗೆ ಹೋಗ್ತಾನೆ. ಮತ್ತು ಚಂದ್ರಭಾಗಾ ನದಿಯ ತೀರದಲ್ಲಿ ತುಕಾರಾಮ್ ಭಜನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಭಜನೆ ಮಾಡ್ತಾ 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 ವೈಕುಂಠದಿಂದ ನಾರಾಯಣನ ಸೇವಕರ ಜೊತೆ ಒಂದು ವಿಮಾನ ಕೆಳಗೆ ಇಳಿತದೆ. ಆ ಜಾಗ ಕೂಡ ಇನ್ನೂ ಇದೆ ಅಲ್ವಾ? ಎಷ್ಟೋ ಭಕ್ತರು ಹೋಗ್ತಾರೆ ಅಲ್ಲಿ. ವಿಮಾನ ಇಳಿತದೆ. ಮತ್ತು ಆವಾಗ ವಿಮಾನ ಇಳಿತಾ ಇಳಿತಾ ಎಲ್ಲ ಅಲ್ಲಿ ನೆರೆದಿದ್ದಂತಹ ಜನ ಎಲ್ಲರೂ ನೋಡ್ತಾ ಇರ್ತಾರೆ. ವೈಕುಂಠದಿಂದ ವಿಮಾನ ಬಂದಿದೆ. ಮತ್ತು ತುಕಾರಾಮ ಸಶರೀರ, ಅವನ ಶರೀರದ ಜೊತೆ ಆ ವಿಮಾನವನ್ನು ಏರ್ತಾನೆ. ಮತ್ತು ನಿಧಾನಕ್ಕೆ ಆ ವಿಮಾನ ಮೇಲೆ ಏರಿ ವೈಕುಂಠಕ್ಕೆ ಹೋಗುತ್ತೆ. ಈ ಕಥೆನ ನಾನು ಯಾಕೆ ಹೇಳಿದೆ ಅಂದರೆ, ಭಗವಂತನ ಒಬ್ಬ ಶ್ರೇಷ್ಠ ಭಕ್ತ, ಆ ಭಕ್ತನೇ ಸಶರೀರದ ಜೊತೆ ವೈಕುಂಠ ಧಾಮಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನಂದರೆ, ಭಗವಂತ ಅವನ ಶರೀರ ಸಚ್ಚಿದಾನಂದ ಶರೀರ, ಅವನು ಶರೀರ ಬಿಟ್ಟು ಹೋಗ್ತಾನಂದರೆ ನಂಬಲಿಕ್ಕಾಗತ್ತಾ? ಇಲ್ಲ. ಇದೇ ರೀತಿ ಉದಾಹರಣೆಗಳು ತುಂಬ ಇದ್ದಾವೆ. ತುಕಾರಾಮ ಒಂದು ಉದಾಹರಣೆ. ಇದೇ ರೀತಿ ತುಕಾರಾಮನ ಲೀಲೆ ನಡೆದಿದ್ದು 500 ವರ್ಷದ ಹಿಂದೆ. ಮತ್ತು ಸಂತ ತುಕಾರಾಮನಿಗೆ ಭಗವದ್ ಭಜನೆಯಲ್ಲಿ, ಸಂಕೀರ್ತನೆಯಲ್ಲಿ ದೀಕ್ಷೆ ಕೊಟ್ಟವರು ಯಾರು ಗೊತ್ತಾ? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಯಾವಾಗ ಸೌತ್ ಇಂಡಿಯಾ ಸನ್ಯಾಸ ತಗೊಂಡಾದ್ಮೇಲೆ ಸೌತ್ ಇಂಡಿಯಾ ಟ್ರಿಪ್ಪಿಗೆ ಯಾವಾಗ ಬರ್ತಾರೆ, ಆವಾಗ ಮಹಾರಾಷ್ಟ್ರಕ್ಕೆ ಕೂಡ ಹೋಗ್ತಾರೆ, ಪಂಢರಪುರಕ್ಕೆ ಕೂಡ ಹೋಗ್ತಾರೆ. ಅಲ್ಲಿ ಸಂತ ತುಕಾರಾಮ್ ಅವರಿಗೆ ಭೇಟಿ ಕೊಡ್ತಾರೆ. ಆವಾಗ ಸಂತ ತುಕಾರಾಮಿಗೆ ಸಂಕೀರ್ತನ ಯಜ್ಞೆಯಲ್ಲಿ ದೀಕ್ಷೆ ಕೊಟ್ಟಿದ್ದು ಚೈತನ್ಯ ಮಹಾಪ್ರಭು. ಇದೇ ರೀತಿ ಸಶರೀರ ಭಗವದ್ಧಾಮಕ್ಕೆ ಮರಳಿದ್ದು ನಮ್ಮ ಹತ್ರ ತುಂಬ ಉದಾಹರಣೆ ಇದ್ದಾವೆ. ಇದು 500 ವರ್ಷದ ಹಿಂದೆ. 5000 ವರ್ಷದ ಹಿಂದೆ ಕೂಡ ಮಹಾರಾಜ ಯುಧಿಷ್ಠಿರ, ಅವನು ಕೂಡ ಸಶರೀರ ಭಗವದ್ಧಾಮಕ್ಕೆ ಮರಳಿ ಹೋಗ್ತಾನೆ. ಸತ್ಯಯುಗದಲ್ಲಿ ಧ್ರುವ ಮಹಾರಾಜನ ಕಥೆ ಕೇಳಿದಿರಲ್ವಾ? 4ನೇ ಸ್ಕಂದದಲ್ಲಿ ಬರುತ್ತೆ, ಭಾಗವತದ 4ನೇ ಸ್ಕಂದದಲ್ಲಿ. ಧ್ರುವ ಮಹಾರಾಜ ಕೂಡ ತುಂಬ ವಿಸ್ತಾರವಾಗಿ ಹೇಗೆ ವಿಮಾನ ಭೂಮಿಗೆ ಬರುತ್ತೆ, ಮತ್ತು ಅದರಲ್ಲಿ ಹೇಗೆ ಧ್ರುವ ಮಹಾರಾಜ ಆ ವಿಮಾನವನ್ನು ಏರ್ತಾನೆ, ಮತ್ತು ಹೇಗೆ ಆ ವಿಮಾನ ಧ್ರುವ ಮಹಾರಾಜನನ್ನು ಆಧ್ಯಾತ್ಮಿಕ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೆ ಅಂತ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ. ಧ್ರುವ ಮಹಾರಾಜ ಕೂಡ ತನ್ನ ಸಶರೀರ, ತನ್ನ ಸ್ವಂತ ಶರೀರದ ಜೊತೆ ಹೋಗ್ತಾನೆ. ಇದನ್ನೇ ಈ ಶ್ಲೋಕದ ಮುಂದಿನ ಶ್ಲೋಕದಲ್ಲಿ ಭಗವಂತನ ಬಗ್ಗೆ ಕೂಡ ಹೇಳಿದ್ದಾರೆ. ಯದಾ ಮುಕುಂದೋ ಭಗವಾನ್ ಇಮಾಂ ಮಹೀಂ ಜಹೌ ಸ್ವತನ್ವಾ ಶ್ರವಣಿ ಯಸ್ ಸತ್ಕಥಃ. ಈ ಶ್ಲೋಕದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಏನು? ಭಗವಂತ ದೇಹ ಬಿಟ್ಟು ಹೋಗಿಲ್ಲ, ಭಗವಂತ ಸ್ವತನ್ವ ಅಂದರೆ ಅವನು ಸಶರೀರದಿಂದ ಹೋಗಿದ್ದಾನೆ ಎಂದು ಪರಮಪ್ರಭುವಾದ ಶ್ರೀಕೃಷ್ಣನು ಈ ಮರ್ತ್ಯಲೋಕದಿಂದ ತನ್ನ ಮೂಲ ರೂಪದಲ್ಲೇ ಹೋದನೋ ಅಂದಿನಿಂದ ಆಗಲೇ ಭಾಗವಶಃ ವ್ಯಕ್ತವಾದ ಕಲಿಯು ಸಂಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು. ಇದು ಮುಂದಿನ ಪ್ರವಚನದಲ್ಲಿ ನಾವು ನೋಡ್ತೀವಿ.
ಇದೇ ಭಾಗವತದಲ್ಲಿ 8ನೇ ಅಧ್ಯಾಯದಲ್ಲಿ ಭಗವಂತನ ಇನ್ನೊಬ್ಬ ಶ್ರೇಷ್ಠ ಭಕ್ತೆ ಯಾರು? ಭಾಗವತದಲ್ಲಿ ಹೇಳ್ತಾ ಇದ್ದೀನಿ ನಾನು, ಕುಂತಿ ಮಹಾರಾಣಿ. ಕುಂತಿ ಮಹಾರಾಣಿಯ ಪ್ರಾರ್ಥನೆಯಲ್ಲಿ 2ನೇಯ ಶ್ಲೋಕದಲ್ಲಿ ಬರುತ್ತೆ. ಯಾರಿಗಾದ್ರೂ ಗೊತ್ತಾ? ಎಲ್ಲ ಮಾತೆಯರು ಕುಂತಿ ಮಹಾರಾಣಿ ಪ್ರೇಯರ್ಸನ್ನು ತುಂಬ ಚೆನ್ನಾಗಿ ಓದಿರಬೇಕು, ವಿಶೇಷವಾಗಿ ಮಾತೆಯರು. ನಾನು ಹೇಳಿದಾಗ ಹೇಳಿ. ಮಾಯಾ ಜವನಿಕಾಚ್ಛನ್ನಂ ಮಾಯಾ ಜವನಿಕಾಚ್ಛನ್ನಂ ಅಜ್ಞಾಧೋಕ್ಷಜಮವ್ಯಯಂ ಅಜ್ಞಾಧೋಕ್ಷಜಮವ್ಯಯಂ ನ ಲಕ್ಷ್ಯಸೆ ಮೂಢದೃಶಾ ನ ಲಕ್ಷ್ಯಸೆ ಮೂಢದೃಶಾ ನಟೋ ನಾಟ್ಯಧರೋ ಯಥಾ ನಟೋ ನಾಟ್ಯಧರೋ ಯಥಾ. ಇವತ್ತಿನ ಶ್ಲೋಕದಲ್ಲಿ ನಟಃ ಅಂತ ಒಂದು ಶಬ್ದ ಬರುತ್ತಲ್ವ, ಅದೇ ಶಬ್ದ ಇದರಲ್ಲೂ ಕೂಡ ಬರುತ್ತೆ, ನಟೋ ನಾಟ್ಯಧರೋ ಯಥಾ. ಇಲ್ಲಿ ಕುಂತಿ ಮಹಾರಾಣಿ ಹೇಳ್ತಾರೆ, ಪರಿಮಿತ ಇಂದ್ರಿಯಾನುಭವ ವ್ಯಾಪ್ತಿಗೆ ಒಳಪಡದವನು ನೀನು. ಲಿಮಿಟೆಡ್ ಸೆನ್ಸ್ ಪರ್ಸೆಪ್ಷನ್ ಅಂತಾರೆ. ನಮ್ಮ ಇಂದ್ರಿಯಗಳು ಲಿಮಿಟೆಡ್ ಅಂದರೆ ಪರಿಮಿತ. ಇಂತಹ ಇಂದ್ರಿಯಗಳಿಗೆ ನಿನ್ನ ಅನುಭವ ಆಗುವುದಿಲ್ಲ. ಪರಿಮಿತ ಇಂದ್ರಿಯಾನುಭವ ವ್ಯಾಪ್ತಿಗೆ ಒಳಪಡದವನು ನೀನು. ಭ್ರಾಮಕ ಶಕ್ತಿಯ ತೆರೆಯಿಂದ ಆವೃತನಾಗಿರುವ ನೀನು ಶಾಶ್ವತ ನಿರ್ದುಷ್ಟನಾದ ವಾಸ್ತವಾಂಶವಾಗಿದ್ದೀಯೇ. ಮಾಯಾ ಜವನಿಕ ಆಚ್ಛನ್ನಂ, ಮಾಯೆಯ ಒಂದು ಪರದೆಯಿಂದ ಭಗವಂತ ಆಚ್ಛನ್ನಂ ಅಂದರೆ ಕವರ್ ಆಗಿದ್ದಾನೆ. ನಾಸ್ತಿಕರಿಗೆ, ವಿಶ್ವಾಸ ಇಲ್ಲದವರಿಗೆ, ಶ್ರದ್ಧೆ ಇಲ್ಲದವರಿಗೆ ಭಗವಂತ ಮಾಯೆಯ ಪರದೆಯಿಂದ ಆವರಿತನಾಗಿದ್ದಾನೆ, ಅವನು ಕಾಣುವುದಿಲ್ಲ. ಮಾಯಾ ಜವನಿಕ ಆಚ್ಛನ್ನಂ ಅಧೋಕ್ಷಜಂ ಅವ್ಯಯಂ. ಅಧೋಕ್ಷಜ ಅಂದರೆ ಭಗವಂತನ ಇನ್ನೊಂದು ಹೆಸರು. ಅಧ ಅಕ್ಷಜ ಅಂದರೆ ಯಾರು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ವೋ, ನಮ್ಮ ಇಂದ್ರಿಯಗಳ ಮಿತಿ ಏನಿದೆ ಅದರ ಒಳಗಡೆ ಯಾರು ಬರುವುದಿಲ್ಲವೋ ಅವನು. ನಲಕ್ಷಸೆ ಮೂಢದೃಶ. ನಲಕ್ಷಸೆ ಅಂದರೆ ಮೂಢದೃಶ ಅಂದರೆ ಯಾರು ಮೂರ್ಖರು, ಯಾರು ನಾಸ್ತಿಕರು, ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲ, ಅವರಿಗೆ ನಟೋ ನಾಟ್ಯಧರೋ ಯಥಾ. ಭಗವಂತ ಯಾವ ಥರ ಒಬ್ಬ ನಟ ಬೇರೆ ಬೇರೆ ವೇಷಗಳನ್ನು ಹಾಕೋತಾನೆ, ಹೌದಲ್ಲ? ನೀವು ಯಾವುದಾದ್ರೂ ಡ್ರಾಮಾ ನೋಡ್ಲಿಕ್ಕೆ ಹೋದರೆ, ನಾಟಕವನ್ನು ನೋಡ್ಲಿಕ್ಕೆ ಹೋದರೆ, ಅಲ್ಲಿ ಕೆಲವೊಂದು ಸಲ ನಿಮ್ಮ ಮಿತ್ರನೇ ಯಾವುದೋ ಒಂದು ಪಾತ್ರ ಮಾಡ್ತಾ ಇರ್ತಾನೆ. ಆದರೆ ಆ ವೇಷವನ್ನು ಧರಿಸಿದಾಗ ನಿಮಗೆ ಅವನು ನಿಮ್ಮ ಮಿತ್ರ ಅಂತ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ಆಗಿರ್ತದಲ್ಲ, ಸ್ಕೂಲಲ್ಲಿ ಕೂಡ ಮಕ್ಕಳಿಗೆ ಆಗುತ್ತೆ, ಅವ್ರ ಫ್ರೆಂಡ್ಸೇ ಏನೋ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ಹೇಗೆ ಒಬ್ಬ ನಟ ಬೇರೆ ಬೇರೆ ವೇಷಗಳನ್ನು ಧರಿಸ್ತಾನೆ, ಅದೇ ರೀತಿ ಮತ್ತು ಅವನು ಯಾರು ಅಂತ ಗೊತ್ತಾಗೋದಿಲ್ವೋ, ಅದೇ ರೀತಿ ಭಗವಂತ ಕೂಡ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ. ಮತ್ತು ಸಾಧಾರಣ ಜನರು, ನಾಸ್ತಿಕರು ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಇದೇ ರೀತಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಕೂಡ ಭಗವಂತನ ಶಾಶ್ವತ ರೂಪದ ಬಗ್ಗೆ ಬಹಳಷ್ಟು ವರ್ಣನೆ ಇದೆ. ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಈ ವಿಶ್ವದ ಪ್ರಪಂಚದ ಮೊದಲನೆಯ ಜೀವ ಯಾರು? ಬ್ರಹ್ಮ. ಅವನು ಕೂಡ ಯಾವಾಗ ಭಗವಂತನ
ಸಾಕ್ಷಾತ್ ರೂಪದ ದರ್ಶನ ಆಗುತ್ತೋ, ಸಚ್ಚಿದಾನಂದ ರೂಪದ ದರ್ಶನ ಆಗುತ್ತೆ. ಮತ್ತು ಭಗವಂತ ಯಾವಾಗ ಅವನ ಶಾಶ್ವತ ಧಾಮ ಗೋಲೋಕ ವೃಂದಾವನವನ್ನು ಬ್ರಹ್ಮದೇವರಿಗೆ ತೋರಿಸ್ತಾನೋ ಆವಾಗ ಬ್ರಹ್ಮದೇವರು ಭಗವಂತನ ಮುಂದೆ ಈ ಸುಂದರವಾದಂಥ ಪ್ರಾರ್ಥನೆಯನ್ನು ಹೇಳ್ತಾರೆ, ಬ್ರಹ್ಮ ಸಂಹಿತೆ ಅಂತ. ಅದರ ಮೊದಲನೇ ಶ್ಲೋಕ ಯಾವುದು? ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಮತ್ತೆ ಇಲ್ಲಿ ಬ್ರಹ್ಮ ಹೇಳ್ತಾನೆ, ಭಗವಂತನ ವಿಗ್ರಹ ಯಾವುದು? ಪಂಚಭೂತ ವಿಗ್ರಹ ಅಲ್ಲ. ಎಂಥ ವಿಗ್ರಹ? ಸಚ್ಚಿದಾನಂದ ವಿಗ್ರಹ. ಅವನ ವಿಗ್ರಹ ಸತ್, ಚಿತ್ ಮತ್ತು ಆನಂದ ವಿಗ್ರಹ. ಮತ್ತು ಅವನು ಯಾರು? ಈಶ್ವರ ಪರಮಃ, ಪರಮ ಈಶ್ವರ. ಎಲ್ಲ ಈಶ್ವರ ಅಂದರೆ ಸಾಧಾರಣವಾಗಿ ಒಬ್ಬ ಕಂಟ್ರೋಲರ್, ನಿಯಂತ್ರಕ. ಈಶ್ವರ ಅಂದರೆ ನಿಯಂತ್ರಕ. ಆದರೆ ಬ್ರಹ್ಮದೇವರು ಇಲ್ಲಿ ಹೇಳ್ತಾರೆ ಈಶ್ವರ ಪರಮಃ ಕೃಷ್ಣ. ಕೃಷ್ಣ ಯಾರು ಅಂದರೆ ಎಲ್ಲ ಈಶ್ವರರಲ್ಲಿ ಪರಮ ಈಶ್ವರ, ಸುಪ್ರೀಂ ಕಂಟ್ರೋಲರ್, ಪರಮ ಈಶ್ವರ ಅವನು ಕೃಷ್ಣ. ಸಚ್ಚಿದಾನಂದ ವಿಗ್ರಹ. ಇನ್ನು ಮುಂದೆ ಹೇಳ್ತಾರೆ ಅನಾದಿರ್. ಅವನಿಗೆ ಯಾರಾದರೂ ಆದಿ ಇದೆಯಾ ಅಂತ ಕೇಳಿದರೆ ಬ್ರಹ್ಮದೇವರಲ್ಲಿ ಹೇಳ್ತಾರೆ ಅವನು ಅನಾದಿ, ಅವನಿಗೆ ಬೇರೆ ಯಾವುದು ಆದಿ ಇಲ್ಲ. ನಾನು, ನನ್ನ ತಂದೆ, ಅವರ ತಂದೆ, ಅವರ ತಂದೆ, ಈ ರೀತಿ ಹೋಗ್ತಾ ಹೋಗ್ತಾ ನೀವು ಯಾವಾಗ ಒಬ್ಬ ಮನುಷ್ಯನ ಹತ್ರ ಹೋಗಿ ಮುಟ್ತೀರಾ ಅವನ ಮೇಲೆ ಅವನ ತಂದೆ ಇಲ್ಲ, ಅವನೇ ಕೃಷ್ಣ. ಅದಕ್ಕೋಸ್ಕರ ಕೃಷ್ಣನಿಗೆ ಅನಾದಿರ್ ಅಂತ ಹೇಳ್ತಾರೆ. ಅವನಿಗೆ ಆದಿ ಇಲ್ಲ. ಯಾರಿಗೆ ಆದಿ ಇಲ್ಲವೋ ಅವನು ಅನಾದಿ. ಆದರೆ ಅವನು ಎಲ್ಲರಿಗೂ ಆದಿ. ಅನಾದಿರ್ ಆದಿರ್ ಗೋವಿಂದ. ಆ ಗೋವಿಂದ ಎಲ್ಲದಕ್ಕೂ ಮೂಲ. ಮತ್ತು ಸರ್ವ ಕಾರಣಂ. ಎಲ್ಲದಕ್ಕೂ, ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಅವನು. ಮತ್ತು ಇನ್ನೊಂದು ಶ್ಲೋಕದಲ್ಲಿ ಭಗವಂತ ಬ್ರಹ್ಮ ಹೇಳ್ತಾನೆ ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಹೇಗೆ ಇಲ್ಲಿ ಮತ್ಸ್ಯಾದಿ ರೂಪಂ ಅಂತ ಹೇಳ್ತಾರೆ, ಅದೇ ರೀತಿ ಒಂದು ಉದಾಹರಣೆಗಷ್ಟೇ ಮತ್ಸ್ಯಾದಿ ರೂಪ ಅಂತ ಹೇಳಿದ್ದಾರೆ. ಭಗವಂತನ ಅವತಾರಗಳು, ಭಗವಂತನ ರೂಪಗಳು ಎಷ್ಟಿದಾವಂದರೆ ಹೇಗೆ ಸಮುದ್ರಗಳಲ್ಲಿ ಅಲೆಗಳು ಬರ್ತಾವಲ್ಲ ಆ ರೀತಿ ಭಗವಂತನ ರೂಪಗಳು. ಯಾಕಂದರೆ ಭಗವಂತ ಅನ್ಲಿಮಿಟೆಡ್. ಹೇಗೆ ಸಮುದ್ರದ ಅಲೆಗಳನ್ನು ನಾವು ಎಣಿಸ್ಲಿಕ್ಕೆ ಆಗೋದಿಲ್ವೋ ಭಗವಂತನ ಅವತಾರಗಳನ್ನು, ಭಗವಂತನ ರೂಪಗಳನ್ನು ನಾವು ಎಣಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ ಎಣಿಸಿದ್ರು ಅಂದರೂ ಕೂಡ ಆ ಎಣಿಕೆ ಮುಗಿದ ತಕ್ಷಣ ಮತ್ತೆ ಭಗವಂತ ಇನ್ನೊಂದು 1000 ಅವತಾರಗಳನ್ನು ತಗೊಂಡಿರ್ತಾನೆ. ನಾವೆಲ್ಲರೂ ಕೂಡ ಪ್ರತಿದಿನ ಯಾರು ಜಪ ಮಾಡ್ತಾ ಇದ್ದಾರೋ ಅವರು ಕೂಡ ಅವರ ನಾಲಿಗೆ ಮೇಲೆ ಭಗವಂತನನ್ನು ಅವತರಿಸ್ತಾ ಇದ್ದಾರೆ. ಹೌದಲ್ವಾ? ಭಗವಂತನ ಒಂದು ಸಲ ನೀವು ಕೃಷ್ಣ ಅಂದರೆ ಭಗವಂತನ ಒಂದು ಅವತಾರ ಆಯಿತು. ಯಾಕೆಂದರೆ ಸಚ್ಚಿದಾನಂದ ಕೃಷ್ಣ ಅವನ ನಾಮ ರೂಪ ಲೀಲೆಯಿಂದ ಅವನು ವಿಭಿನ್ನ ಅಲ್ಲ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ. ಅವನು ಓಲ್ಡೆಸ್ಟ್ ಪರ್ಸನ್, ಅಂದರೆ ಅತೀ ಪುರಾಣ ಪುರುಷ, ವೆರಿ ವೆರಿ ಓಲ್ಡ್. ಈ ಥರ ಪುರಾಣ ಪುರುಷ ಅಂದಾಗ ನಮಗೇನನ್ಸುತ್ತೆ? ತುಂಬ ವೃದ್ಧ ಅಜ್ಜ, ದೊಡ್ಡ ಗಡ್ಡ, ಮೀಸೆ, ವೈಟ್ ಹೇರ್ಸ್ ಅಂತ ಅನಿಸುತ್ತಲ್ವ? ಆದರೆ ಭಗವಂತನನ್ನು ಶಾಸ್ತ್ರದಲ್ಲಿ ಹೇಗೆ ವರ್ಣಿಸಿದ್ದಾರೆ? ಇಲ್ಲಿ ಕೂಡ ಅದನ್ನು ಬ್ರಹ್ಮದೇವರು ಕೂಡ ನೆಕ್ಸ್ಟ್ ಪಾಯಿಂಟಲ್ಲಿ, ಅದೇ ಶಾಸ್ತ್ರದ ಒಂದು ಶ್ರೇಷ್ಠತೆ. ಶಾಸ್ತ್ರದಲ್ಲಿ ಒಂದು ಕಡೆ ನಾವು ನೋಡಿದರೆ ಏನೋ ಒಂದು ಭ್ರಮೆ ಆಗುತ್ತೆ, ಅದರ ನೆಕ್ಸ್ಟ್ ನಮಗೆ ಆ ಭ್ರಮೆ ಮಾಯ ಆಗುತ್ತೆ. ಇಲ್ಲಿ ಪುರಾಣ ಪುರುಷ ಅಂತ ಹೇಳ್ತಾನೆ ಬ್ರಹ್ಮ, ಮುಂದೆ ಹೇಳ್ತಾನೆ ನವಯೌವನಂಚ. ಅವನು ಪುರಾಣ ಪುರುಷ, ಆದರೆ ಅವನ ರೂಪ ಏನು? ನವಯೌವನಂಚ, ತರುಣ. ಇಂಥವೆಲ್ಲ ಭಗವಂತನ ಗುಣಗಳು ಇರುವುದರಿಂದ ಭಗವಂತ ವೇದೇಶು ದುರ್ಲಭಂ.
ಇವೆಲ್ಲವನ್ನು ಭಗವಂತನ ಇವೆಲ್ಲ ಶ್ರೇಷ್ಠತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಗುಹ್ಯವಾದಂತಹ ಜ್ಞಾನ ಇದು. ಅದು ವೇದೇಶು ದುರ್ಲಭಂ. ಎಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ಓದಿ ನಾನು ಅದನ್ನು ಅರ್ಥ ಮಾಡ್ಕೋತೇನೆಂದರೆ ಅದು ಆಗೋದಿಲ್ಲ. ವೇದೇಶು ದುರ್ಲಭಂ. ಆದರೆ ಮುಂದೆ ಹೇಳ್ತಾನೆ ಏನು, ಅದುರ್ಲಭಂ ಆತ್ಮಭಕ್ತೋ. ವೇದೇಶು ದುರ್ಲಭ. ವೇದಗಳನ್ನು ಓದ್ಕೊಂಡು ಭಗವಂತನಿಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ, ದುರ್ಲಭ, ವೆರಿ ರೇರ್. ಆದರೆ ಅದುರ್ಲಭಂ ಆತ್ಮಭಕ್ತೋ, ಯಾರು ಭಗವಂತನ ಶುದ್ಧ ಭಕ್ತರಿದ್ದಾರೋ ಅವರಿಗೆ ಇದು ಅದುರ್ಲಭ, ತುಂಬ ಸರಳ. ಕೃಷ್ಣ ಕೂಡ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ತತ್ವತಃ ಅಂದರೆ ಇನ್ ಟ್ರುತ್, ಸತ್ಯವಾಗಿಯೂ ಕೂಡ ನನ್ನನ್ನು ಯಾರು ಅರ್ಥ ಮಾಡ್ಕೋಬಹುದು ಅಂದರೆ ನನ್ನ ಭಕ್ತರು ಮಾತ್ರ. ಬೇರೆಯವರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತು 16ನೇ ಅಧ್ಯಾಯದಲ್ಲಿ ಮತ್ತೆ ಕೃಷ್ಣ 16ನೇ ಅಧ್ಯಾಯದ ಟೈಟಲ್ ಏನು? ದೈವಾಸುರ ಸಂಪತ್ತು. ಈ 16ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಮಾತ್ಮ ಪರದೇಹೇಶು ಪ್ರದ್ವಿಷಸ್ತೋ ಅಭ್ಯ ಸೂಯಕಾಃ. ಅಂದರೆ ಯಾರು ದ್ವಿಷಃ ಭಗವಂತನನ್ನು ದ್ವೇಷಿಸುತ್ತಾರೋ ಅವರು ಭಗವಂತನನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ, ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಆಗೋದಿಲ್ಲ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಇವೆಲ್ಲ ಗುಣಗಳು ಇರುವುದರಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅಸುರರಂದರೆ ಯಾರು? ರಾಕ್ಷಸರಂದರೆ ಯಾರು? ಯಾರು ಇವೆಲ್ಲ ಗುಣಗಳನ್ನು ಹೊಂದಿದ್ದಾರೆ, ಅಹಂಕಾರ, ಬಲ, ದರ್ಪ, ಕಾಮ. ಹಾಗಿದ್ರೆ ನಾವೆಲ್ಲರೂ ಯಾರು? ಇವೆಲ್ಲ ಗುಣಗಳನ್ನು ನೋಡಿದರೆ ನಾವೆಲ್ಲರೂ ಯಾರು? ಸೊ ಅಂತಹವರು ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವಂತಹ, ಅವರ ದೇಹಗಳಲ್ಲೂ ಕೂಡ ಇದ್ದಾನೆ. ಯಾರು ಇವೆಲ್ಲ ಗುಣಗಳನ್ನು ಹೊಂದಿದಾರೋ, ಅಹಂಕಾರ, ಕಾಮ, ದರ್ಪ, ಕ್ರೋಧ, ಅವರ ದೇಹಗಳಲ್ಲೂ ಮತ್ತು ಇತರರ ದೇಹಗಳಲ್ಲೂ ಇರುವಂತಹ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಅವರು ಭಗವಂತನನ್ನು ದ್ವೇಷಿಸ್ತಾರೆ ಮತ್ತು ನಿಜವಾದ ಧರ್ಮವನ್ನು ಅವರು ಒಪ್ಕೊಳ್ಳೋದಿಲ್ಲ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯ ಅಜಸ್ರಂ ಅಶುಭಾನ್ ಆಸುರೇಶ್ವ ಯೋನಿಷು. ಇಂತಹವರಿಗೆ ನಾನು ಏನು ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಸೂಯಾಪರರು ಕ್ರೂರರು ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಇಂತಹ ಕ್ರೂರರು, ಅಸೂಯಾಪರರು, ನರಾಧಮರು ಇಂಥವರನ್ನು ಕೃಷ್ಣ ಏನು ಹೇಳ್ತಾ ಇದ್ದಾನೆ, ನಾನೇ ಪದೇ ಪದೇ ಅವರಿಗೆ ಈ ಭೌತಿಕ ಜಗತ್ತಿಗೆ ಕಳಿಸ್ತೀನಿ ಅಂತ. ಅಂದರೆ ಎಲ್ಲಿ ತನಕ ಕಂಪ್ಲೀಟ್ ಪ್ಯೂರಿಫಿಕೇಷನ್ ಆಗೋದಿಲ್ಲ, ಎಲ್ಲಿ ತನಕ ಸಂಪೂರ್ಣವಾಗಿ ಹೃದಯ ಸ್ವಚ್ಛ ಆಗೋದಿಲ್ವೋ ಅಲ್ಲಿ ತನಕ ಮತ್ತೆ ಇಲ್ಲಿ ಕಳಿಸ್ತಾ ಇರ್ತಾನೆ. ಹೇಗೆ ಒಬ್ಬ ಕ್ರಿಮಿನಲ್, ಅಪರಾಧಿ
ಹೇಗೆ ಮತ್ತೆ ಮತ್ತೆ ಅಪರಾಧ ಮಾಡಿದಾಗ ಮತ್ತೆ ಮತ್ತೆ ಹಿಡ್ಕೊಂಡು ಮತ್ತೆ ಮತ್ತೆ ಜೈಲಿಗೆ ಹಾಕ್ತಾರೋ, ಅದೇ ರೀತಿ ಇವೆಲ್ಲ ಗುಣಗಳನ್ನು ಬಿಡೋ ತನಕ ಕೃಷ್ಣ ಆಧ್ಯಾತ್ಮಿಕ ಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಮತ್ತೆ ಮತ್ತೆ ಈ ಭೌತಿಕ ಜಗತ್ತಿಗೆ ಕಳಿಸ್ತಾನೆ, ಮತ್ತೆ ಮತ್ತೆ ವಾಶ್ ಮಾಡ್ತಾನೆ ಚೆನ್ನಾಗಿ. ಮಾಯೆಯ ಮುಖಾಂತರ ಚೆನ್ನಾಗಿ ನಮ್ಮನ್ನು ಪರಿಶುದ್ಧ ಮಾಡಲಿಕ್ಕೆ ಭಗವಂತ ಮತ್ತೆ ಮತ್ತೆ ಕಳಿಸ್ತಾನೆ. ಹಲವಾರು ಆಸುರಿ ಜೀವವರ್ಗಗಳಿಗೆ ಅವನು ನಮ್ಮನ್ನು ತಳ್ಳುತ್ತಾನೆ. ಇನ್ನು ಮುಂದೆ ಕೃಷ್ಣ ಹೇಳ್ತಾನೆ, ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಃ. ನಾನು ಮನುಷ್ಯಂತರ ಕಾಣುವಂತಹ ರೂಪದಲ್ಲಿ ಈ ಭೌತಿಕ ಜಗತ್ತಿಗೆ ಬಂದಾಗ ಮೂಢ ಅಂದರೆ ಮೂರ್ಖರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ದೇ ಡಿರೈಡ್ ಮೀ. ಅವಜಾನಂತಿ ಮೂಢ, ಅವಜಾನಂತಿ ಅಂದರೆ ಅಪಹಾಸ್ಯ ಮಾಡುವುದು. ಮಾನುಷಿಂ ತನುಮಾಶ್ರಿತಃ ಪರಂಭಾವಂ ಅಜಾನಂತೋ. ನನ್ನ ಪರಂಭಾವವನ್ನು, ನನ್ನ ಸುಪ್ರೀಂ ನೇಚರ್, ಪರಮ ಸ್ವಭಾವವನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರ. ಎಲ್ಲ ಜೀವಿಗಳ ನಾನು ಮಹಾ ಈಶ್ವರ, ಮಹೇಶ್ವರ. ನಾನು ಮಾನವ ರೂಪದಲ್ಲಿ ಇಳಿದಾಗ ಮೂರ್ಖರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಎಲ್ಲವುಗಳ ಪರಮಾತ್ಮನಾಗಿರುವ ನನ್ನ ಅತೀಂದ್ರಿಯ ಸ್ವಭಾವವನ್ನು ಅವರು ತಿಳಿದಿಲ್ಲ. ಮತ್ತು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಕೃಷ್ಣ ಹೇಳುವಂಥ 7ನೇ ಅಧ್ಯಾಯದಲ್ಲಿ ಇರುವಂಥ 2 ಶ್ಲೋಕಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಏಳನೇ ಅಧ್ಯಾಯದ ಹೆಸರೇನು? ಪರಾತ್ಪರ ಜ್ಞಾನ ಯೋಗ. ನಾಲೆಜ್ ಆಫ್ ದ ಆಬ್ಸಲ್ಯೂಟ್. ಇದರಲ್ಲಿ ಕೃಷ್ಣ ಹೇಳ್ತಾನೆ, ಅವ್ಯಕ್ತಂ ವ್ಯಕ್ತಿಮಾಪನ್ನ ಮನ್ಯತೆ ಮಾಂ ಅಬುದ್ಧಯ. ಮತ್ತೆ ಇಲ್ಲಿ ಕೂಡ ಹೇಳ್ತಾ ಇದ್ದಾನೆ. ಎಷ್ಟೊಂದು ಕಡೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಮೂಢ ಇದ್ದಾರೆ, ಯಾರು ಮೂರ್ಖರಿದ್ದಾರೆ, ಯಾರು ಅಲ್ಪ ಬುದ್ಧಿಯವರಿದ್ದಾರೆ, ಯಾರು ಅಬುದ್ಧಯ, ಯಾರಿಗೂ ಬುದ್ಧಿನೇ ಇಲ್ಲ, ಅಂಥವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಬಹಳಷ್ಟು ಕಡೆ ಹೇಳ್ತಾನೆ. ಅದರಲ್ಲಿ ಇದು ಒಂದು ಶ್ಲೋಕ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ಹೇಗೆ ಶ್ರೀಲ ಪ್ರಭುಪಾದರು ಇಲ್ಲಿ ಭಾವಾರ್ಥದ ಮೊದಲನೇ ಲೈನಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನು ರೂಪರಹಿತನೂ ಅಲ್ಲ, ನಿರಾಕಾರನೂ ಅಲ್ಲ. ಅವನ ದೇಹವು ಬೇರೆ ಬೇರೆ ಅಲ್ಲ. ಅದನ್ನೇ ಇಲ್ಲಿ ಕೃಷ್ಣ ಸ್ಪಷ್ಟಪಡಿಸ್ತಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನ ಮನ್ಯಂತೆ ಮಾಂ ಅಬುದ್ಧಯ. ಅಬುದ್ಧಯ ಅಂದರೆ ಕಡಿಮೆ ಬುದ್ಧಿ ಇರೋರು ಅಥವಾ ಬುದ್ಧಿ ಇಲ್ಲ. ಅದು ನನಗೆ ರೂಪ ಇಲ್ಲ, ಶಾಶ್ವತವಾಗಿಯೂ ನನಗೆ ರೂಪ ಇಲ್ಲ, ಆದರೆ ತಾತ್ಕಾಲಿಕವಾಗಿ ಒಂದು ರೂಪ ಪಡೆದು ನಾನು ಬರುತ್ತೇನೆ ಅಂತ ಮೂರ್ಖರು ಅನ್ಕೋತಾರೆ. ಅವ್ಯಕ್ತಂ ವ್ಯಕ್ತಿಂ ಆಪನ್ನ ಮನ್ಯಂತೆ, ಈ ಥರ ಅನ್ಕೋತಾರೆ. ಯಾರು? ಅಬುದ್ಧಯ. ಪರಂಭಾವಂ ಅಜಾನಂತೋ. ಮತ್ತೆ ಹೇಳ್ತಾ ಇದ್ದಾನೆ, ನನ್ನ ಪರಮ ಭಾವವನ್ನು ಅವರು ಅಜಾನಂತೋ, ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಮ ಅವ್ಯಯಂ ಅನುತ್ತಮಂ. ಇನ್ನೊಂದ್ಸಲ, ಅವ್ಯಯಂ, ನಾನು ಅವ್ಯಯ, ನನ್ನ ಶರೀರ ಅವ್ಯಯ, ನಾಶ ಆಗೋದಿಲ್ಲ. ಮತ್ತೆ ಅನುತ್ತಮಂ, ಅತಿ ಉತ್ಕೃಷ್ಟವಾದುದು. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥ ಆಗುವುದಿಲ್ಲ.
ಇದು ಯಾಕೆ ಅರ್ಥ ಆಗೋದಿಲ್ಲ ಅಂತ ಮುಂದೆ ಕೃಷ್ಣ ಹೇಳ್ತಾನೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ. ಹೇಗೆ ಕುಂತಿ ಮಹಾರಾಣಿ ಹೇಳ್ತಾರೆ, ಏನು ಮಾಯಾ ಜವನಿಕ ಆಚ್ಛನ್ನಂ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋ ಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ. ನಾನು ಅಂಥವರಿಗೆ, ಯಾರು ನನ್ನನ್ನು ನಾನು ಒಂದು ಶಕ್ತಿ, ನಂತರ ವ್ಯಕ್ತಿ ಆಗ್ತೀನಿ, ಮತ್ತೆ ಶಕ್ತಿ ಆಗ್ತೀನಿ, ಇವೆಲ್ಲ ಅವನ್ನು ಯಾರು ಈ ರೀತಿ ಅರ್ಥ ಮಾಡ್ಕೋತಾರೆ, ನಾನೊಬ್ಬ ಶಾಶ್ವತ ವ್ಯಕ್ತಿ, ನಾನೊಬ್ಬ ಪರಮ ಪುರುಷ ಅಂತ ಯಾರು ಅರ್ಥ ಮಾಡ್ಕೊಳ್ಳಿಲ್ವೋ ಅವರು ಹೇಗಂದರೆ ಅಂಥವರಿಗೆ ನನ್ನ ಸ್ವರೂಪವನ್ನು ನಾನು ಮುಚ್ಚಿಡ್ತೀನಿ. ಹೇಗೆ ಮುಚ್ಚಿಡ್ತಾನೆ? ಯೋಗಮಾಯ ಸಮಾವೃತಃ. ನಾನು ನನ್ನನ್ನು ಯೋಗಮಾಯದಿಂದ ಆವರಿಸ್ಬಿಡ್ತೀನಿ. ಆಕಾಶದಲ್ಲಿ ಮೋಡಗಳು ಬಂದಾಗ ನಮಗೆ ಸೂರ್ಯ ಕಾಣಿಸ್ಕೊಳ್ಳೋದಿಲ್ಲ, ಹೌದಲ್ಲ? ಆದರೆ ಆ ಮೋಡಗಳು ಸೂರ್ಯನನ್ನು ಮುಚ್ಚಲಿಕ್ಕೆ ಸಾಧ್ಯ ಇದೆಯಾ? ಆ ಮೋಡಗಳು ಏನು ಮಾಡ್ತಾವಂದರೆ ಸೂರ್ಯನನ್ನು ಕಾಣುವಂತಹ ನಮ್ಮ ಒಂದು ಎಬಿಲಿಟಿ ಅದನ್ನು ಕವರ್ ಮಾಡ್ತದೆ ಅಷ್ಟೆ. ಆ ಮೋಡಗಳು ನನ್ನ ದೃಷ್ಟಿಯನ್ನು ಮುಚ್ಚುತ್ತೋ ವಿನಃ ಸೂರ್ಯನನ್ನು ಮುಚ್ಚಲಿಕ್ಕೆ, ಆವರಿಸಲಿಕ್ಕೆ ಮೋಡಗಳಿಗೆ ಆಗುವುದಿಲ್ಲ. ಸೊ ಅದೇ ರೀತಿ ಆ ಯೋಗಮಾಯೆ ಇಂತಹ ನಾಸ್ತಿಕರಿಂದ ಕೃಷ್ಣನ ದರ್ಶನವನ್ನು ಮುಚ್ಚುತ್ತೋ ವಿನ ಭಕ್ತರ ದೃಷ್ಟಿಯಿಂದ ಕೃಷ್ಣನನ್ನು ಮುಚ್ಚುವುದಿಲ್ಲ. ಅದಕ್ಕೋಸ್ಕರ ಬ್ರಹ್ಮ ಸಮಿತಿಯಲ್ಲಿ ಮತ್ತೆ ಬ್ರಹ್ಮ ಹೇಳ್ತಾನೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ಆ ಭಗವಂತನನ್ನು ನೋಡಬೇಕಂದ್ರೆ ಏನು ಬೇಕು? ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿನ ಕೃಷ್ಣ ಅರ್ಜುನನಿಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ? ದಿವ್ಯ ದೃಷ್ಟಿ ಬೇಕು, ಆದರೆ ಅರ್ಜುನನಿಗೆ ಕೊಡ್ತಾನೆ ದಿವ್ಯ ದೃಷ್ಟಿ. ಯಾಕೆ ಕೊಡ್ತಾನೆ? ಆ ಭಕ್ತ. ಈಗ ಭಗವದ್ಗೀತೆನ ಅರ್ಜುನನಿಗೆ ಹೇಳಲಿಕ್ಕೆ ಅರ್ಜುನನ ಹತ್ರ 2 ಅರ್ಹತೆ ಇತ್ತು, 2 ಕ್ವಾಲಿಫಿಕೇಶನ್ಸ್. ಏನದು? ಅರ್ಜುನ ಭಗವಂತನ ಸಖ ಮತ್ತು ಭಕ್ತ. ಮತ್ತು ಭಕ್ತ ಅಂದರೆ ಈ ಶ್ಲೋಕದಲ್ಲಿ ಹೇಳಿದಂಗೆ ಬ್ರಹ್ಮದೇವರು ಹೇಳುವ ಹಾಗೆ ಪ್ರೇಮಾಂಜನ ಚುರಿತ. ಅವನು, ಆ ಭಕ್ತನಾದವನು, ಅವನ ಕಣ್ಣಿನಲ್ಲಿ ಪ್ರೇಮ ಅನ್ನುವಂಥ ಒಂದು ಅಂಜನೆಯನ್ನು ಹಚ್ಕೋತಾನೆ. ಆಯಿಂಟ್ಮೆಂಟ್, ಕಾಜಲ್ ಅಂತಾರಲ್ಲ, ಸೊ ಆ ಥರ ಭಕ್ತನ ಕಣ್ಣಿನಲ್ಲಿ ಪ್ರೇಮ ಅನ್ನುವಂತಹ ಆಯಿಂಟ್ಮೆಂಟ್ ಇರುತ್ತೆ. ಆಯಿಂಟ್ಮೆಂಟಿಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಓಕೆ, ಏನಾದರೂ ಇರಲಿ. ಸೊ ಅದನ್ನು ಯಾವಾಗ ಅವನು ಹಚ್ಕೋತಾನೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ಅಂತಹ ಕೃಷ್ಣ ಎಲ್ಲ ಅಸುರರಾಯಿತು, ಸುರರಾಯಿತು, ಎಲ್ಲ ಜೀವಿಗಳಾಯಿತು, ಎಲ್ಲ ಹೃದಯದಲ್ಲಿ ಇದ್ದಾನೆ. ಎಲ್ಲ ಹೃದಯದಲ್ಲೂ ಆ ಪ್ರೇಮಾಂಜನ ಇರುವಂತಹ ಭಕ್ತ ಎಲ್ಲ ಹೃದಯದಲ್ಲೂ ಕೂಡ ಭಗವಂತನನ್ನು ಕಾಣ್ತಾನೆ, ಎಲ್ಲ ಕಡೆಯೂ ಕಾಣ್ತಾನೆ. ಆ ಭಗವಂತನ ಯೋಗಮಾಯೆ ಆ ಪ್ರೇಮ ಭರಿತ ಭಕ್ತನ ಕಣ್ಣಿನಿಂದ ಭಗವಂತನನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಲಿಯುಗದಲ್ಲಿ ಆ ಪ್ರೇಮ ನಮಗೆ ಬೇಕು ಅಂದರೆ ಚೈತನ್ಯ ಮಹಾಪ್ರಭು ಕೊಟ್ಟಿರುವಂಥ ಒಂದೇ ಒಂದು ಮಾರ್ಗ ಏನು? ಚೈತನ್ಯ ಮಹಾಪ್ರಭು ಬಂದಿರುವಂಥ ಉದ್ದೇಶ ಏನು? ಕೃಷ್ಣ ಪ್ರೇಮವನ್ನು ತುಂಬ ಫ್ರೀಯಾಗಿ ಹಂಚಲಿಕ್ಕೆ, ಫ್ರೀಯಾಗಿ ಹಂಚಲಿಕ್ಕೆ. 1+1 ಆಫರ್ ಅಲ್ಲ, ಫ್ರೀ ಆಫರ್. ಆ ಕೃಷ್ಣ ಪ್ರೇಮವನ್ನು ಹಂಚಲಿಕ್ಕೆ. ಮತ್ತು ಆ ಕೃಷ್ಣ ಪ್ರೇಮ
ಹೇಗೆ ಹಂಚ್ತಾ ಇದ್ದಾನೆ ಚೈತನ್ಯ ಮಹಾಪ್ರಭು? ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಯಾರು ಸದಾ ನಿಯತವಾಗಿ ಜಪಿಸ್ತಾರೋ ಅವರಿಗೆ ಈ ಪ್ರೇಮ ಅಂಜನ ಸಿಗ್ತದೆ, ಕೃಷ್ಣ ಪ್ರೇಮ ಲಭ್ಯ ಆಗುತ್ತೆ. ಬೇರೆ ಯಾರಿಗೂ ಕೂಡ ಇದು ಸಿಗೋದಿಲ್ಲ. ಯಾಕಂದರೆ ಕಲಿಯುಗದಲ್ಲಿ ಕೃಷ್ಣ ಪ್ರೇಮ ಬೇಕು ಅಂದರೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಅದೇ ಈ ಕಲಿಯುಗದಲ್ಲಿ ದಾರಿ. ಅದಕ್ಕೋಸ್ಕರ ಅದನ್ನು ಒಂದೇ ದಾರಿ ಒಂದೇ ದಾರಿ ಒಂದೇ ದಾರಿ ಅಂತ ಹೇಳಿದ್ದಾರೆ. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಓಕೆ, ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ, ನಿತಾಯ್ ಗೌರ ಪ್ರೇಮಾನಂದೇ.